ಇವ್ರ ಥರ ಏನೋ ಲೂಟಿ ಅಧಿಕಾರಿ ಆಗಿದ್ದ ನಾನು ಲೂಟಿ ಹೊಡ್ಕೊ ಬರೋಕ್ಕೆ. ಒಬ್ಬ ಅಧಿಕಾರಿಗೆ ಸಾವಿರಾರು ಕೋಟಿ ಆಸ್ತಿ ಎಲ್ಲಿಂದ ಬರ್ತದೆ? ಹೆಂಗ್ ಮಾಡಿದ್ರು? ಬಿಸ್ನೆಸ್ ಮಾಡಿದ್ರ ಅಧಿಕಾರಿಯಾಗಿ? ಅವಕಾಶ ಇದೆಯಾ ಅದಕ್ಕೆ? ನಮ್ಮನ್ನ ದುರಾಂಕಾರಿ ಅಂತಾರೆ. ಇವ್ರು ಮಾಡಿರೋ ಕೆಲಸಗಳು ಹೇಳಲ್ಲ ನಾನು, ಬಿಚ್ಚೋದು ಇಷ್ಟು ಅಂತ ನಾವು ಇವ್ರ ಬಗ್ಗೆ ನಾವು ಮಾತಾಡಲ್ಲ. ಕುಟುಂಬಕ್ಕೋಸ್ಕರ ನೀವು ಟಾರ್ಗೆಟ್ ಆಗ್ತಾ ಇದ್ದೀರಾ ಸರ್ ಅವ್ರ ಕುಟುಂಬ? ಹೌದ್ರಿ, ಕುಟುಂಬ ಒಂದು. ಅವ್ರಿಗೆ ಏನಂದ್ರೆ ಯಾರು ಇಲ್ಲಿ ಬೆಳಿಬಾರ್ದು. ಅವರ ಅಣ್ಣನ ಮಕ್ಕಳನ್ನೇ ಅವ್ರು ಸಹಿಸ್ಕೋದಿರೋರಿ. ನನ್ನಂತವ್ರನ್ನ ಬಡವ್ರ ಮಕ್ಕಳು ಸಹಿಸ್ಕೋತಾರ ಇವರು? ಅವ್ರ ಅಣ್ಣನ ಮಗನ ಜೈಲು ಹಾಕ್ಸ್ಬಿಟ್ರಲ್ಲ. ಯಾಕೆಂದ್ರೆ ಇವ್ರ ಮಗ ಗೆದ್ದಿಲ್ಲ, ಜನ ತಿರಸ್ಕಾರ ಮಾಡಿಬಿಟ್ರು. ಅವ್ರ ಅಣ್ಣನ ಮಕ್ಕಳು ಪಾಪ ಎಲ್ಲದರಲ್ಲೂ ಗೆದ್ಬಿಟ್ಟಿದ್ರು. ಇವರೇ ಕ್ರಿಯೇಟ್ ಮಾಡಿ ಅವನ್ನ ಒಳಗೆ ಕಳಿಸಿದ್ರು. ನೂರಕ್ಕೆ ನೂರು ಅವರೇ ಕಾರಣ. ಹೌದು, ಇವರೇ ಸಿಡಿ ಬಿಡಿಸಿದ್ದು, ಇವರೇ ಕೇಸ್ಗೆ ಯಾವುದು ಸಹಾಯ ಮಾಡಿದ್ರೆ, ಇವರು ಮಾಜಿ ಪ್ರಧಾನಿಗಳು ಮನಸ್ಸು ಮಾಡಿದ್ರೆ ಒಂದು ಎಂತೆಂಥರೋ ಜೈಲಿಂದ ಈಚೆ ಬಂದರು, ಬಿಡಿಸ್ಕೊಬರ್ಬೋದಿತ್ತಲ್ಲ. ಇವರು ಮಗ ಸೋತ್ಬಿಟ್ಟ, ಇವ್ರ ಮಗ ಮೇಲ್ ಬರಲಿಲ್ಲ ಅಂದ್ಬಿಟ್ಟು ಈಗ ಅದನ್ನ ಮುಖಾಂತರ ಪಾದಯಾತ್ರೆ ಮಾಡಿಸ್ತಾರಂತೆ. ಮಾಡಿಸ್ಲಿ, ಏನು ಬೇಕಾರೋ ನಿಂತ್ಕೊಳ್ಳಿ. ಇನ್ನೂ 10 ಕಡೆ ಎಲೆಕ್ಷನ್ ಜನ ಇಷ್ಟಪಟ್ಟರೆ ಆಯ್ಕೆ ಮಾಡ್ತಾರೆ, ಅದು ಬೇರೆ ವಿಚಾರ. ಇವರು ರಾಜಕೀಯ ಮಾಡಬಾರ್ದು. ಒಬ್ಬ ಕೇಂದ್ರ ಮಂತ್ರಿ ಅಂದರೆ ಅವ್ರಿಗೆ ಆದ ಜವಾಬ್ದಾರಿ ಇರ್ತದೆ, ಈಕ್ವಲ್ ಟು ಮುಖ್ಯಮಂತ್ರಿ. ಅವರು ಏನು ಮಾಡಬೇಕು, ಕಾನೂನು ಚೌಕಟ್ಟಲ್ಲಿ ಎಷ್ಟು ಮಾತಾಡಬೇಕು ಅಷ್ಟು ಮಾತಾಡಬೇಕು. ಇಲ್ಲಿ ಬಂದು ಜನನ ಪ್ರಚೋದನೆ ಕೊಟ್ಬಿಟ್ರೆ ಅದೇನು ದೊಡ್ಡ ಸಾಧನೆನಾ? ಓಲಿ ಏನು ಮಾಡವ್ರೆ? ಬೇಡ ರೀ, ಇವರು ಇಲ್ಲ, ನನ್ನ ಫೋನ್ ಎಲ್ಲೋ ಇದೆ ಕಾರಲ್ಲಿ. 5 ನಿಮಿಷ ಚುಟ್ಕಿ ಹೊಡಿಗೋದ್ರೆ ಮೋದಿಯವ್ರಿಗೆ ಹೇಳಿ 5 ನಿಮಿಷಕ್ಕೆ ಮೇಕೆದಾಟು ಯೋಜನೆನ ನೀವೆಲ್ಲ ಸಾಕ್ಷಿ ಇದ್ದೀರಾ ಈ ಮಾತಿಗೆ? ಹೌದಾ ಇಲ್ವಾ? ಹೇಳಿಲ್ವಾ? 5 ನಿಮಿಷ ಮೋದಿಯವ್ರಿಗೆ ಹೇಳಿ ಮೇಕೆದಾಟು ಯೋಜನೆ ಸ್ಯಾಂಕ್ಷನ್ ಮಾಡ್ತಿದ್ದೀವಿ ಅನ್ನೋದು ನಿಮ್ಮ ಹತ್ರ ಇದೆಯಲ್ವಾ? ಇಲ್ಲ ಅಂದ್ರೆ ನಾನು ಕೊಡಿಸ್ತೀನಿ, ನನ್ನ ಹತ್ರ ಇದೆ. ಏನು ಮಾಡಿದ್ರು? ಇವತ್ತು ಡಿ ಕೆ ಶಿವಕುಮಾರ್ ಅವರು ಕೋರ್ಟ್ ಮುಖಾಂತರ ಅದನ್ನು ಪ್ರಾಜೆಕ್ಟ್ ಮಾಡಲಿಕ್ಕೆ ಒಪ್ಪಿಗೆನ ತಗೊಬಂದಿದ್ದಾರೆ, ಸೂಚನೆ ತಗೊಂಡು ಬಂದಿದ್ದಾರೆ. ಅವರು ಒಕ್ಕಲಿಗರಲ್ಲಿ ಒಬ್ಬ ಮುಖ್ಯಮಂತ್ರಿ ಆಗ್ಬಿಡ್ತಾರೆ ಅಂತ ಅವ್ರ ಕಾಲ ಹೇಳೋ ಪ್ರಯತ್ನ ಇವ್ರು ಮಾಡ್ತಾವ್ರೆ. ಅದಕ್ಕೆ ಅಭಿವೃದ್ಧಿಗೆ ಜನರಿಗೆ ನೀರು ಕೊಡೋಕ್ಕೆ ಸಹಕಾರ ಇವ್ರು ಮಾಡ್ತಾ ಇಲ್ಲ. ಅವರು ಇಷ್ಟು ವರ್ಷ ಮಾಡಿದ್ದು ಏನೂ ಇಲ್ಲ, ಶೂನ್ಯ. ಹೋಗ್ಲಿ, ಇಷ್ಟು ವರ್ಷದಲ್ಲಿ ಈಗ ಗೆದ್ದು ಮಂತ್ರಿಯಾಗಿ ಎಷ್ಟು ಟೈಮ್ ಆಯಿತು? ಏನು ಮಂಡ್ಯ ಜಿಲ್ಲೆ ಕೊಡುಗೆ? ಒಂದು ಬಸ್ ಸ್ಟ್ಯಾಂಡ್ ಹಾಕ್ಬಿಡೋದು. ಯಾವ ನಿಧಿ ಅದು ಅವ್ರದ್ದು? MP ನಿಧಿ, CRSR ಅಥವಾ MPದು ಗ್ರ್ಯಾಂಟು. ಅದರಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡ್ಬಿಟ್ಟು ಸಾಧನೆನಾ? ಒಂದು ಬಸ್ ಸ್ಟ್ಯಾಂಡ್ ಮಾಡ್ಬಿಟ್ಟು ಬೋರ್ಡ್ ಹಾಕ್ಬಿಟ್ರೆ ಅದೇ ಒಂದು ದೊಡ್ಡ ಸಾಧನೆನಾ? ಏನು ಮಾಡೋರು ಈ ಜಿಲ್ಲೆಗೆ? ರೈತರಿಗೆ ಏನು ಕೊಡುಗೆ? ಹೋರಾಟಕ್ಕೆ ಬೆಂಬಲ ಅಂತಾರಲ್ಲ, ಇಷ್ಟು ವರ್ಷ ಹೋರಾಟ ಮಾಡಿ ಏನ್ರಿ ಒಂದು ಥೈಲ್ಯಾಂಡ್ಗೆ ನೀರು ಕೊಡ್ಸೋಕ್ಕಾಯ್ತಾ ಇಷ್ಟು ವರ್ಷದಲ್ಲಿ? ನೀವು ಒಂದು ನಾಲೆ ಆಧುನೀಕರಣ ಮಾಡಿಸಿದ್ದೀರಾ. ಏನು ನಿಮ್ಮ ಕೊಡುಗೆ ಏನಂತ ಬನ್ನಿ, ಜನರ ಮಾತಕ್ಕೆ ಬನ್ನಿ. ಅಲ್ಲೆಲ್ಲ ಮೀಡಿಯಾದಲ್ಲಿ ಮಾತಾಡ್ಬಿಟ್ಟು ಹೊಟ್ಟೋಗ್ಬಿಡೋದೆಲ್ಲ ತಪ್ಪಿಸ್ಕೊಂಡು ನಾನು ಇಲ್ಲೇ ಇರ್ತೀನಿ ಹಳ್ಳಿಲಿ. ಇವ್ರು ಯಾವ ಹಳ್ಳಿಗಳು ಬಂದವ್ರೆ, ನೋಡ್ಕೊಂಡು ಬಂದು ಸಮಸ್ಯೆ ಕೇಳವ್ರೆ. ರೈತರ ಸಮಸ್ಯೆ ಏನು ಗೊತ್ತು ಇವ್ರಿಗೆ? ಹೋಗ್ಲಿ, ಇವ್ರು ಕೇಂದ್ರ ಸರ್ಕಾರ ಮಾಡಿದಂಥ ಯೋಜನೆ, ಈ ರೋಡು ಎಷ್ಟು ಜನ ಆಕ್ಸಿಡೆಂಟ್ ಆಗಿ ಸತ್ತವ್ರೆ. ಒಂದು ದಿವಸ ಏನಾರ ಕಷ್ಟ ಕೇಳಕ್ಕೆ ಬಂದವ್ರ? ಒಂದು ದಿವಸ ಈ ರಸ್ತೆಯಲ್ಲಿ ಬಂದು ಎಷ್ಟು ಅವ್ಯವಸ್ಥೆ ಇದೆ ಅನ್ನೋದನ್ನ ಬಂದು ನೋಡವ್ರ ಇವರು? ನಾನು ಜಿಲ್ಲೆಗೆ ಕೈಗಾರಿಕೆ ತರ್ತಿದ್ದೆ, ನಾಳೆ ತರ್ರಿ. ಇದು ಸವಾಲು. ನಾನೇ 60-70 ಎಕರೆ ಇಲ್ಲೇ ಕೊಡ್ತೀನಿ. ಸವಾಲು. ಅವ್ರಿಗೆ ತಾಕತ್ತಿದ್ರೆ ತಗೊಬರ್ಲಿ, ಉದ್ಯೋಗ ಕೊಡ್ಲಿ ನಮ್ಮ ಯುವಕರಿಗೆ. ನಾವು ಏನ್ ಬೇಕಾದ್ರೂ ಸರಿ, ನಾವು ಜಾಗ ಕೊಡೋ ಜವಾಬ್ದಾರಿ ನಮ್ದು. ಇದು ಸವಾಲು. ಅವರು ತಾಕತ್ತಿದ್ರೆ ಅದು ಯಾವ ಕೈಗಾರಿಕೆ ತಗೋಬರ್ತಾರೆ ತಗೊಬರ್ಲಿ. ನಾನು ಮದ್ದೂರು ನಾವು ಸರ್ಕಾರದ ಭಾಗವಾಗಿದ್ದೀವಿ. KIDB ಎಲ್ಲಿಂದ ಕೊಡ್ತಾರೆ? ಸರ್ಕಾರದ ಭಾಗವಾಗಿ. ಇವ್ರೇನು ತತ್ತಾರೆ ಹಂಗಾರೆ? ಇವ್ರು ಕೈಗಾರಿಕೆ ತರೋಕೆ ಇವ್ರು ಯಾರು? ಕೈಗಾರಿಕೋದ್ಯಮಿಗಳು ಕೈಗಾರಿಕೆ ಆಗ್ತಾರೆ. ಇವ್ರದ್ದೇನು ಪಾತ್ರ ಹಂಗಾರೆ? ಯಾಕೆ ಕೈಗಾರಿಕೆ ಮಂತ್ರಿ ಆಗೋರು ಇವರು? ಯಾರು? ಏನು ನಿಮ್ದು ಹೆಸರು ಹೇಳ್ರಿ, ನಿಮ್ದು ಯಾವುದು ಕೈಗಾರಿಕೆ ಅಂತ? ಮೂಲ ಸೌಕರ್ಯ ಕೊಡ್ತೀವಿ, ಜಾಗನೂ ಕೊಡ್ತೀವಿ. ನೀವು ಯಾವ ಇಂಡಸ್ಟ್ರಿ ತತ್ತೀರಿ, ಎಷ್ಟು ಜನಕ್ಕೆ ಉದ್ಯೋಗ ನಮ್ಮ ಜಿಲ್ಲೆಯವರು ಕೊಡ್ತೀರಿ ಅಂತ ನೀವು ಅನೌನ್ಸ್ ಮಾಡಿ. ಜಾಗ ಕೊಡ್ಲಿಲ್ಲ ಅಂದ್ರೆ ಆಮೇಲೆ ಮಾತಾಡ್ಲಿ, ಪಬ್ಲಿಕಲ್ಲಿ ಬರಲಿ. ಇನ್ನೂ ಹೆಚ್ಚಂದ್ರೆ ನಾನು ಹೇಳಿದ್ನಲ್ಲ, ಡಿಬೇಟ್ಗೆ ಬರಲಿ, ಚೆನ್ನಾಗಿ ಕರಿವ. ಜನನ ಪಾದಯಾತ್ರೆಗೆ ಪ್ರಚೋದನೆ ಮಾಡಿ ಕರ್ಕೊಂಡು ಹೋಗ್ತೀವಿ ಅಂತಾರಲ್ಲ, ಜನನ ಕರಿವ. ಎಲ್ಲರೂ ಸೇರಿಸುವ ವ್ಯವಸ್ಥೆ ಜನನ ಡಿಬೇಟಿಗೆ ಬರಲಿ. ಜನರನ್ನು ಹೇಳಲಿ ಯಾರ ಕಾಲದಲ್ಲಿ ಏನು ಅಭಿವೃದ್ಧಿ ಆಗದೆ, ರೈತರಿಗೆ ಏನು ಅನುಕೂಲ ಆಗಿದೆ ಅನ್ನೋದು ಜನರನ್ನು ಹೇಳಲಿ ಅವ್ರ ಮುಂದೆ. ನಾವು ಹೇಳ್ತೀವಿ ನಮ್ಮ ದಾಖಲೆ ಸಮೇತ ಕೆಲಸನ, ನಮ್ಮ ಸರ್ಕಾರದ್ದು. ಇವರು ಆಗಿದ್ದ ಕಾಲದಲ್ಲಿ ಏನು ಮಾಡೋರೇನೋ ಅದನ್ನು ಹೇಳಲಿ. ಇಲ್ಲಿ ಬಂದ್ಬಿಟ್ಟು ಭಾವನಾತ್ಮಕ ಮಾತಾಡ್ಬಿಟ್ಟು ಜನರನ್ನ ಮರಳು ಮಾಡ್ಬಿಟ್ಟು
ಓಟ್ ತಗೊಂಡು ಗೆದ್ಬಿಡಂಗ ಅಭಿವೃದ್ಧಿ ಮಾಡೋದು? ಅಭಿವೃದ್ಧಿ ಮಾಡೋಕ್ಕೂ ಆಸಕ್ತಿ ಇರಬೇಕು, ಛಲ ಇರಬೇಕು, ರೈತರ ಕಷ್ಟ ತಿಳ್ಕೊಂಡಿರ್ಬೇಕು. ಬರೀ ಭಾಷಣದಲ್ಲಿ ಪೇಪರಲ್ಲಿ ಟಿ ವಿಲಿ ಹೇಳ್ಬಿಟ್ರೆ ಆಗಲ್ಲ. ಪ್ರಾಮಾಣಿಕವಾಗಿ ತೋರಿಸ್ಲಿ, ಅವ್ರು ಕೆಲಸ ಮಾಡಿ, ಆಮೇಲೆ ಮಾತಾಡಲಿ ಅವರು. ರೀ ಬರೀಲಿ ರೀ, ಯಾರಿಗೆ ಬೇಕಾದ್ರೂ ಪತ್ರ. ಏನು ನಗರಸಭೆ ಆಗಿ ಏನಾರು ಆಸ್ತಿ ಬರ್ಸ್ಕೊಂಡಿದೀವೇನ್ರಿ? ನಗರಸಭೆ ಆಗಿಬಿಟ್ಟು ನಾವು ರೈತರ ಆಸ್ತಿ ಬರ್ಸ್ಕೊಂಡಿದೀವ? ಅವ್ರ ಓಟ್ ನಕ್ಕನ ಮತದಾನದ ಹಕ್ಕು ಕಿತ್ಕೊಂಡಿದೀವ? ನಗರಸಭೆ ಅಭಿವೃದ್ಧಿಗೋಸ್ಕರ ಈ ರಾಜ್ಯದಲ್ಲಿ ಬೇಕಾದಷ್ಟಾಗಿದೆ, ಮದ್ದೂರು ಒಂದೇ ಆಗಿಲ್ಲ. ಮತ್ತೇನು ತೊಂದರೆ ರೀ? ನಾನು ರಿಯಲ್ ಎಸ್ಟೇಟ್ ಮಾಡೋಕ್ಕೆ ನಾನು ಬೆಂಗಳೂರಿಂದ ಬಂದು ಇಲ್ಲಿಗೆ ಬಂದಿರೋನು. ಬೆಂಗಳೂರಲ್ಲಿ ಬೇಕಾದಷ್ಟು ಕೋಟಿಗಟ್ಟಲೆ ನಡೀತದೆ. ಗೆದ್ಲಿಗೆರಲ್ಲಿ ಎಷ್ಟು ಭೂಮಿಗೆ ಬೆಲೆ ಎಷ್ಟಿದೆ? ಏನು ಲಾಭ ಸಿಗ್ತದೆ ನಮಗೆ? ಬೆಂಗಳೂರಿಗಿನ್ನ, ಬಾಂಬೆಗಿನ್ನ, ಇನ್ನೊಂದು ಗೋವಾಗಿನ್ನ, ಇನ್ನೊಂದು ಸ್ಟೇಟ್ ಸಿಟಿ, ದೊಡ್ಡ ದೊಡ್ಡ ಸಿಟಿಗಿನ್ನ ಗೆದ್ಲಿಗೆರಲ್ಲಿ ರಿಯಲ್ ಎಸ್ಟೇಟಿಗೆ ಲಾಭ ಸಿಗುತ್ತಾ? ಇವರು ರಾಜಕೀಯಕ್ಕೆ ನನ್ನ ಮೇಲೆ ಇವರು ಅಪವಾದ ಮಾಡೋಕ್ಕೆ ಏನು ಸಿಗ್ತಾ ಇಲ್ಲ. ಇದೊಂದು ಅಸ್ತ್ರ ಹಿಡ್ಕೊಂಡು ಅವ್ರಿಗೆ ದಿನನಿತ್ಯ ಊಟ ಹಾಕ್ಸ್ಕೊಂಡು ನನ್ನ ವಿರುದ್ಧ ಅಲ್ಲಿ ಧಿಕ್ಕಾರ ಕೂಗಿಸ್ಕೊಂಡು ಅವ್ರು ಯಾರಿಗೋ ಹೇಳ್ಕೊಂಡು ಕಳ್ಸೋರು. ಈಗ ತಾನೇ ನನ್ನ ಮೊಬೈಲ್ ನೋಡ್ಕೊ ಬಂದೆ. ನಾನು ಹಂಗಂತೆ ನಾನು ಓಡೋಗಿದ್ದಂತೆ ಊರ್ಬಿಟ್ಟು, ಮತ್ತು ಇನ್ನೇನೋ ನನ್ನ ಬಗ್ಗೆ ವೈಯಕ್ತಿಕವಾಗಿ ಏನೋ ಬಿಚ್ಚಿಡ್ತಾರಂತೆ. ಏನಿದೆ ವೈಯಕ್ತಿಕವಾಗಿ? ನಾನು 3 ಮದುವೆ ಆಗಿದ್ದೀನ? 3 ಮದುವೆ ಆಗಿದ್ದೀನಿ ಅಂದರೆ ನನ್ನ ರಿಯಾಲಿಟಿ. ನಾನು ರೈತನ ಮಗ, ಹಳ್ಳಿಯವನು. ನಾನು 3 ಮದುವೆ ಆಗಿಲ್ಲ. ನನ್ನ ಹತ್ರ ಸಾವಿರಾರು ಕೋಟಿ ಆಸ್ತಿ ಇಲ್ಲ, ಏನು ಇಲ್ಲದೆ ಹಳ್ಳಿಲಿ ಬಂದ್ಬಿಟ್ಟು ಇವತ್ತು ನನ್ನ ಹತ್ರ ಏನು ಕೋಟ್ಯಾಂತರ ರೂಪಾಯಿ ಕಾರ್ಗಳಿಲ್ಲ, ಅಥವಾ ಅವ್ರ ಥರ ಏನು ಹೆಲಿಕಾಪ್ಟರ್ ಯಾರ್ದೋ ಫ್ಯಾಕ್ಟ್ರಿ ಹತ್ರ ಇಸ್ಕೊಂಡಿಲ್ಲ. ಅಲ್ಲಿ ಯಾವುದೋ ಎಲ್ಲ ಆರೋಪ ಬಂತಲ್ಲ, ಭೂಕಬಳಿಕೆ ಮಾಡ್ಕೊಂಡವ್ರು, ಅಂಥ ಆರೋಪ ನನ್ನ ಮೇಲಿಲ್ಲ. ಯಾರೋ ಮುದುಕಪ್ಪನಿಗೆ ಹೇಳ್ಕೊಟ್ಬಿಟ್ಟು ಹೇಳಿಸ್ತಾವ್ರಲ್ಲಿ. ಆಯಪ್ಪನಿಗೆ ಏನು 2 ಪ್ಯಾಕೆಟ್ ಕೊಟ್ಟವ್ರು, ಏನು ಕೊಟ್ಟವ್ರೋ ಹೇಳ್ಕೊಟ್ಟಿದ್ದನ್ನು ಹೇಳ್ತಾವನ್ ಪಾಪ ಹಳ್ಳಿ ಮನುಷ್ಯ. ಅವ್ರಿಗೇನು ಗೊತ್ತಿರ್ತದೆ? ಇವ್ರು ಹೇಳ್ಕೊಟ್ಟಂಗೆ ಹೇಳ್ತಾರೆ. 100ಕ್ಕೆ 100 ಕೊಟ್ಟೆ ಮಾಡಿಸ್ತಾ ಇರೋದು. ನಾವು ಇದೇ ಐಬಿಲ್ ನೀವೆಲ್ಲ ಇದ್ರಿ, ಸಚಿವರು ಬಂದರು, ಜಿಲ್ಲಾಧಿಕಾರಿಗಳು ಬಂದರು, CEO SP ಎಲ್ಲ ಇದ್ರು, ನಾನು ಕೂಡ ಇದ್ದೆ. ಅವ್ರು ಕೇಳ್ಕೊಂಡಾಗ ನಾವು ಹೇಳ್ದೋ ಈ ವಿಚಾರನ ಏನಾಯಿತು ಅಂತ. ಸರ್ಕಾರದ ಮಟ್ಟದಲ್ಲಿ ಅಧಿಕಾರಿಗಳ ಜೊತೆ ಆಗು ಹೋಗೋ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಏನು ಬರ್ತದೆ ನೋಡೋಣ. ನೀವು ಕೋರ್ಟಲ್ಲೂ ಹಾಕೊಂಡಿದ್ದಾರೆ ಅವರು. ಕೋರ್ಟಲ್ಲಿ ನಿಮ್ಮ ಪ್ರಯತ್ನ ಮಾಡಿ, ನಮ್ಮ ಸರ್ಕಾರದಿಂದ ಏನೋ ಮಾಡಲಿಕ್ಕೆ ಅವಕಾಶ ಇದ್ದರೆ ಚರ್ಚೆ ಮಾಡಿ ತಿಳಿಸ್ತೀವಿ ಅಂತ ಹೇಳಿದ್ದಾರೆ ಸಚಿವರು. ಈಗ ಇಲಾಖೆ ವತಿಯಿಂದ ವಿದೇಶಕ್ಕೆ ಪ್ರವಾಸಕ್ಕೆ ಎಲ್ಲ ಹೋಗಿದ್ದಾರೆ. ಇನ್ನೊಂದು 3 ಡೇಸಲ್ಲಿ ಬರ್ತಾರೆ. ಬಂದ ನಂತರ ಅವ್ರ ಮುಖಾಂತರನೇ ಅದೇನಿದೆ ಡೈರೆಕ್ಟ್ರು ಬರ್ತಾರೆ, ಯಾರು DMA ಡೈರೆಕ್ಟ್ರು ಬರ್ತಾರೆ, ಏನಾಗಿದೆ, ಏನು ಮಾಡೋಕ್ಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ, ಏನು ವಿಚಾರ ಅನ್ನೋದು ಹೇಳ್ತಾರೆ. ಅಷ್ಟಕ್ಕೆ ಇವರು ತಾಳ್ಮೆ ಇಲ್ದೇ ಕರ್ಕೊಬಂದು ಪಾದಯಾತ್ರೆ ಮಾಡ್ತಾರಂತೆ. ಇನ್ನೊಂದು ಮಾಡಲಿ. ಭಾಳಷ್ಟು ಜನ ಕೊಡ್ತಾವ್ರೆ, ಅದಕ್ಕೆ ಅಕೌಂಟ್ ಮಾಡಿಬಿಟ್ಟು ಭಾಳಷ್ಟು ಜನ ದುಡ್ಡು ಹಾಕ್ತಾ ಇದ್ದಾರೆ. ಅದನ್ನು ಮಾಹಿತಿ ಬೇಕಾದ್ರೆ ಕೊಡ್ತೀವಿ. ಹೋರಾಟಗಾರ ಖರ್ಚು ಬೇಕಲ್ಲ, ಡೈಲಿ ನಿಮಗೆ ಡೈಲಿ ಊಟ ತಿಂಡಿ ವ್ಯವಸ್ಥೆ ಆಗಬೇಕಲ್ಲ ಸ್ವಾಮಿ. ಎಲ್ಲಿಂದ ಬರ್ತದೆ? ಯಾರ ವಿರೋಧ ಪಕ್ಷದವ್ರು ಕೊಟ್ಟರೆ ತಾನೇ ಪಾಪ. ಹಳ್ಳಿ ಜನ ಡೈಲಿ ಸಾವಿರಾರು ರೂಪಾಯಿ ಖರ್ಚು ಮಾಡ್ಕೊಂಡು ಮಾಡೋಕ್ಕಾಗತ್ತಾ? ಇವೆಲ್ಲ ಬಿಟ್ಟು ಗೌರವವಾಗಿ ಇರೋದು ಕಲ್ಕೊಳ್ಳಿ. ಜನ ಆಯ್ಕೆ ಮಾಡವ್ರೆ, ನೀವು ಗೌರವವಾಗಿ ಇರೋದು ಕಲ್ಕೊಳ್ಳಿ. ಬೇರೆಯವ್ರನ್ನ ಟಾರ್ಗೆಟ್ ಮಾಡೋದು ಬಿಡಿ. ಇಷ್ಟು ದಿವಸ ಹಾಳು ಮಾಡಿಬಿಟ್ರಿ ಎಲ್ಲ ಒಕ್ಕಲಿಗರು. ಇನ್ಮೇಲಾರು ಒಂದಷ್ಟು ಜನ ಒಕ್ಕಲಿಗರು ಬೆಳೀಲಿ. ಬಿಡಿ, ಅವ್ರಿಗೆ ಅವಕಾಶ ಕೊಡಿ. ಇದನ್ನೆಲ್ಲ ಬಿಡಿ. ಇವೆಲ್ಲ ಭಾಳ ದಿವಸ ನಡೆಯಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.